ತೀರ್ಥ ಅಂದ್ರೆ ಏನು, ಪ್ರಸಾದ ಅಂದ್ರೆ ಏನು? ಏನಾಗುತ್ತೆ, ಯಾವುದೇ ಒಂದು ದೇವಸ್ಥಾನ, ಈಗ ತೀರ್ಥ ಅನ್ನೋದು ಹೇಗೆ ಆಗತ್ತೆ, ಅದು ನನ್ನ ಕೈಯಲ್ಲಿರೋ ತನಕ ನೀರು, ಅದು ಭಗವಂತನ ತಲೆ ಮೇಲೆ ಬಿದ್ಮೇಲೆ ಅದು ತೀರ್ಥ. ಓಕೆ ಓಕೆ. ಹಾ, ಎಲ್ಲಾ ನೀರು ತೀರ್ಥ ಅಲ್ಲ. ಹೌದು. ಅದು ಅಭಿಷೇಕ ಆಗಿರೋಂಥ ನೀರಿಗೆ ಮಾತ್ರ ನಾವು ತೀರ್ಥ ಅಂತ ಕರೆಯೋದು. ಹಾಗೆ ನಾನು ಮನೇಲಿ ಮಾಡಿಟ್ಟಿರೋ ಹುಗ್ಗಿ, ಅದು ಬರೀ ಹುಗ್ಗಿ, ಆದರೆ ದೇವ್ರ ಮುಂದೆ ಇಟ್ಟು ಅವನಿಗೆ ಅರ್ಪಣೆ ಮಾಡಿದ್ಮೇಲೆ ಆ ಹುಗ್ಗಿ ಅನ್ನೋದು ಪ್ರಸಾದ ಆಯ್ತು ಅಂತ. ಅದಕ್ಕೆ ಆ ವಿಶೇಷ ಶಕ್ತಿ ಬರುತ್ತೆ ಅಂತ, ಚೈತನ್ಯ ಶಕ್ತಿ ಬರುತ್ತೆ ಅಂತ. ಹೇಗ್ ಬಂದ ಚೈತನ್ಯ ಶಕ್ತಿ ಅಂತಂದ್ರೆ ಅವನ ಕರುಣೆಯಿಂದ ಬಂತು ಅಂತ ನಾವು ಹೇಳ್ತೀವಿ. ಈ ಅಂಗುಷ್ಟ ಬೆರಳನ್ನ ಅನಾಮಿಕ ಬೆರಳು ಅಥವಾ ಉಂಗುರದ ಬೆರಳಿಗೆ ತಾಗಿಸಿ ಹೀಗೆ ತಾಗಿಸ್ಬಿಟ್ಟು ಹೀಗೆ ತೀರ್ಥ ತಗೋಬೇಕು ಅಂತ. ಅಂಗುಷ್ಟ ಬೆರಳಿನ ತುದಿಯಲ್ಲಿ, ಈ ಎರಡು ತುದಿಯಲ್ಲಿ ಅಶ್ವಿನಿ ದೇವತೆಗಳಿರ್ತಾರೆ ಅಂತ ಹೇಳ್ತಾರೆ. ಅಶ್ವಿನಿ ದೇವತೆಗಳ ವಿಶೇಷ ಏನು ಅಂತಂದ್ರೆ, ಅವರು ದೇವತೆಗಳಿಗೆ ಡಾಕ್ಟರ್ಸ್. ಅವರು ಯಾರಿಗೆ ಕಣ್ಣಿನ ಸಮಸ್ಯೆ ಇರುತ್ತೆ, ಈ ತೀರ್ಥವನ್ನ ಒಂಚೂರು ನೆಲದ ಮೇಲೆ ಹಾಕೊಂಡು ಹೀಗೆ ಮುಟ್ಕೊಂಡು ಕಣ್ಣನ್ನ ಹೀಗೆ ಮುಟ್ಕೊಂಡ್ರೆ ಅವ್ರಿಗೆ ಕಣ್ಣಿನ ಸಮಸ್ಯೆ ನಿವಾರಣೆ ಆಗತ್ತೆ.